ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀರಿ ಅಂದರೆ, ಇವತ್ತು ಹೊಸೂರು ಕಡೆ ಹೋಗ್ತಾ ಇದ್ದೀವಿ. ಕರ್ನಾಟಕ ತಮಿಳ್ನಾಡು ಬಾರ್ಡರ್ ಹತ್ರ ಹೊಸೂರು ಅಂತ. ಅಲ್ಲಿ ಬೆಟ್ಟದ ಮೇಲೆ ಒಂದು ದೇವಸ್ಥಾನ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀರಿ. ಸೊ ಬೆಳಿಗ್ಗೆ ಜಲ್ದಿ ಎದ್ದು ಹೋಗ್ತಾಯಿದ್ದೀರಿ. ಬರೀ ನಾವು 4 ಜನ, ಅಪ್ಪ ಅಮ್ಮ ನಾನು ನನ್ನ ತಮ್ಮ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅಷ್ಟೇ ಮನೆ ಬಿಟ್ರಿ ಒಂದವೇ ಹೋಗ್ತಾ ಇದ್ದೀವಿ. ಜರ್ನಿ ತುಂಬ ಲಾಂಗ್ ಆಗಿದೆ. ಸೊ ಕಾರಲ್ಲೆಲ್ಲ ಏನು ನಾರ್ಮಲು. ಸೊ ಅಲ್ಲಿ ಹೋದ್ಮೇಲೆ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡ್ತೀವಿ. ಇವಾಗ ಅತ್ತಿಬೆಲೆ ಹತ್ರ ಬಂದು ನಾಷ್ಟ ಮಾಡಿ ಆಚೆ ಬರ್ತಾಯಿದ್ದೀವಿ ಗಾಯ್ಸ್. ನಾನು ಹೇಳಿದ್ದು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀರಿ ಅಂತ, ಬಟ್ ದೆನ್ ಆ ದೇವಸ್ಥಾನದ್ದು ಪ್ಲ್ಯಾನೇ ಡ್ರಾಪ್ ಆಗೋಯಿತು. ಫುಲ್ಲು ಟ್ರಾಫಿಕ್ಕು. 7:30ಗೆ ಮನೆ ಬಿಟ್ರಿ. ಇಲ್ಲಿ ನೋಡಿ 10 ಗಂಟೆ ಟೈಮ್ ಇವಾಗ. ಇನ್ನೂ ಅತ್ತಿಬೆಲೆನೇ ಬಂದಿರೋದು. ಇನ್ನೂ ಆಲ್ಮೋಸ್ಟ್ ಒಂದು 15-20 ಕಿಲೋಮೀಟರ್ಸ್ ಹೋಗಬೇಕು. ಸೊ ಅದರಿಂದನೇ ಪ್ಲ್ಯಾನ್ ಡ್ರಾಪು. ಬೇರೆ ಕಡೆ ಹೋಗ್ತೀರಿ, ನಿಮಗೆ ಸರ್ಪ್ರೈಸ್ ಅದು. ಬನ್ನಿ ಹೋಗೋಣ. ಇವಾಗ ಬನ್ನಿ ಹೋಗೋಣ. ಯಪ್ಪ, ಕಾರೆಲ್ಲ ಫುಲ್ ಹೀಟ್ ಆಗಿಬಿಟ್ಟೈತೆ. ಸೊ ನೋಡಿ ಗಾಯ್ಸ್, ಹೊಸ ಲೊಕೇಶನ್ನು. ದೇವಸ್ಥಾನಕ್ಕೆ ಹೋಗಲ್ಲ ಅಂತ ಹೇಳಿದ್ನಲ್ಲ, ಇವಾಗ ಅದು ಮರಳವಾಡಿ ಡ್ಯಾಮ್ ಹತ್ರ ಬಂದಿದ್ದೀವಿ. ನೀರೆಲ್ಲ ಫುಲ್ ಡ್ರೈ ಆಗಿಬಿಟ್ಟಿದೆ ನೋಡಿ, ಕಾಣಿಸ್ತಾ ಇದೆ. ಏನೋ ಒಂದು ರೇಂಜಿಗೆ ನೋಡೋಕ್ಕಾಗೋಷ್ಟು ನೀರಿದೆ. ಇಲ್ಲಿಗೆ ಬರೋರು ಹುಷಾರು. ಮತ್ತು ಪ್ಲಾಸ್ಟಿಕ್ ಐಟಮ್ಸ್ ಏನೂ ತೊಗೊಂಬರ್ಬೇಡಿ. ಇಲ್ಲಿ ಯಾರ್ಯಾರೋ ಬಂದು ಕುಡಿದು ಬಾಟ್ಲೆಲ್ಲ ಬಿಸಾಕ್ಬಿಟ್ಟು ಹೋಗಿದ್ದಾರೆ. ಆ ಥರ ಎಲ್ಲ ನೀವು ಮಾಡಬೇಡಿ. ನೇಚರ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಯೋಚನೆ ಮಾಡಿ. ಬಂದು ನೀವು ಸ್ಟೇ ಮಾಡಿ, ಇಲ್ಲಿ ಬಂದು ಊಟ ಏನಾದರೂ ಮಾಡಿದ್ರೆ ಆ ಪ್ಲಾಸ್ಟಿಕ್ಕು ಎಲ್ಲ ತೊಗೊಂಡು ವಾಪಸ್ ಮನೆಗೆ ಹೋಗಿ ಬಿಸಾಕಿ, ಅಥವಾ ಸೆಂಟ್ರಲ್ಲೆಲ್ಲಾದರೂ ಹೋಟೆಲಿದ್ದರೆ ಅಲ್ಲೆಲ್ಲ ಡಸ್ಟ್ಬಿನಲ್ಲಿ ಬಿಸಾಕಿ. ಅದ್ರ ಬದಲು ಇಲ್ಲೆಲ್ಲ ಬಂದು ಬಿಸಾಕಿ ಸುಮ್ಮನೆ ನೇಚರ್ನ ಹಾಳು ಮಾಡಬೇಡಿ. ಸೊ ಬನ್ನಿ ಹಂಗೆ ಹೋಗೋಣ. ತುಂಬ ಚೆನ್ನಾಗಿದೆ, ಗಾಳಿ ಎಲ್ಲ ತಣ್ಣಗೆ ಬೀಸ್ತಾಯಿದೆ. ಆದರೆ ಬಿಸಿಲು ತುಂಬ ಜಾಸ್ತಿ ಇದೆ. ಏನೋ ಪ್ರಿಕಾಷನರಿ ಮೆಷರ್ಸ್ ತೊಗೊಂಬನ್ನಿ. ಒಂದು ಛತ್ರಿನೋ ಸನ್ಸ್ಕ್ರೀನೋ ಏನೋ. ಮುಂದೆ ಎಲ್ಲ ಯಾವುದೋ ಗಾಡಿ ಇದೆ, ನೀರು ಜೋರಾಗಿದೆ. ಯಾರ್ಯಾರು ಟ್ರೆಕ್ಕಿಂಗ್ ಮಾಡ್ಕೊಂಡು ಬರ್ತಾಯಿದ್ದಾರೆ. ರಾಯಲ್ ಎನ್ಫೀಲ್ಡು, ಟ್ರಯಂಪು ಎಲ್ಲ ಎತ್ಕೊಂಡು. ನಾವು ಕಾರಲ್ಲಿ ಬಂದು ನೋಡಿ, ಈ ಕಡೆ ಹಳ್ಳ ಇದೆ. ಮೋಸ್ಟ್ ಪ್ರಾಬ್ಲಿ ಇಲ್ಲ ನೀರು ಹರಿಬೋದು. ಫುಲ್ ದೊಡ್ಡ ದೊಡ್ಡ ಮರಗಳೆಲ್ಲ ಇದೆ ನೋಡಿ. ಹಿಂದೆ ನಾವು ಅಪ್ಪ ಅಮ್ಮ ಛತ್ರಿ ಇಟ್ಕೊಂಡು ಬರ್ತಾವ್ರೆ. ಇದೆಲ್ಲ ಚೆನ್ನಾಗಿದೆ. ಸುತ್ತ ಬೆಟ್ಟ, ಫುಲ್ ಬೆಟ್ಟಗಳು. ಸೂಪರಾಗಿದೆ ಜಾಗ ಮಾತ್ರ. ನೀರಿನೊಂದು ಸ್ವಲ್ಪ ಜಾಸ್ತಿ ಇದ್ದಿದ್ರೆ ಚೆನ್ನಾಗಿರ್ತಾಯಿತ್ತು. ಯಾರೋ ಹಾರನೆಲ್ಲ ಹೊಡಿತಾನೆ. ಮೋಸ್ಟ್ಲಿ ರೋಡ್ ಹೋಗ್ಬೋದು ಇಲ್ಲಿ. ಇಲ್ಲಿ ಡ್ಯಾಮ್ ಮೇಲೆ ಹೋಗೋಕ್ಕಾಗುತ್ತೆ? ಹೋಗ್ಬೋದು. ಬನ್ನಿ ಹೋಗೋಣ. ಅಲ್ಲಿ ನೋಡಲ್ಲ ನೀವೇದೇನೋ ಗೋಡೆ. ನಡೆಯಲ್ಲಿ ಹೋಗ್ಬಿಟ್ಟು ಬರೋಣ. ಇರಿ ಗೈಸ್, ಹೋಗೋಣ. ಇಲ್ಲಿ ಏನೋ ಒಂಥರ ದೊಡ್ಡ ಸರ್ಕಲ್ ಥರ ಫಿಶಿಂಗ್ ಎಲ್ಲ ಮಾಡ್ತಾ ಇರಂಗಿದ್ದಾರೆ. ಬನ್ನಿ ಹೋಗೋಣ. ಯಾರೋ ಫಿಶಿಂಗ್ ಮಾಡ್ತಾ ಇದ್ದಾರೆ ಗಾಯ್ಸ್. ಅದು ಡ್ಯಾಮ್ದು ಗೇಟ್ಸ್ ಹತ್ರ. ಬನ್ನಿ ನೋಡೋಣ. ಇಲ್ಲೆಲ್ಲ ನೀರು ಬರುತ್ತಲ್ಲ, ನೀವೇದ್ಕ? ಅಯ್ಯೋ ನೋಡಿ ಗೈಸ್, ಹಿಂಗಿದೆ. ಇದೆಲ್ಲ ಫುಲ್ಲು ಡ್ಯಾಮೇ. ಅಯ್ಯೋ ಎಷ್ಟು ದಪ್ಪ ಆಯ್ತು ನೋಡಿ ಇವತ್ತು ಮೀನುಗಳು. ಏನು ಮಾಡ್ತೀರಣ್ಣ ನೀವು? ಮನೆಗಾ ಇಲ್ಲ ಮಾರಕ್ಕೆ ಹೋಗ್ತೀರಾ? ನೋಡು ಮೀನು ಹಿಡಿತಾವ್ರೆ. ಎಷ್ಟೆಷ್ಟು ದಪ್ಪ ಆಗುತ್ತಾ? ಅಲ್ಲಿ ನೋಡು, ಅಲ್ಲಿ ಅಲ್ಲಿ ನೋಡಿ ಗೈಸ್, ಮೀನು ಕಾಣಿಸ್ತಾ ಇರ್ಬೇಕು ನಿಮಗೆ.
ಇಲ್ಲಿ ಇದು ನಿಮಿಷ ನೀವೇ ಅದು ಅಲ್ಲೋಡು ಹಾಂ ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ. ಸಖತ್ ದೊಡ್ಡ ಮೀನು ನೋಡಿ, ಈ ಕಡೆ ಎಲ್ಲ ಹೋಗ್ತಾ ಇದೆ. ಇಲ್ಲಿ ಬಂತು ನೋಡಿ, 2 ಮೀನಿದೆ ದೊಡ್ಡದು. ಸೊ ನೋಡಿದ್ರಲ್ಲ ಮೀನುಗಳೆಲ್ಲ ಹೆಂಗಿದೆ. ಇವಾಗ ಬನ್ನಿ ಅಲ್ಲಿ ಡ್ಯಾಮ್ದು ಗೇಟ್ ಓಪನ್ ಮಾಡೋ ಮೆಕ್ಯಾನಿಸಮ್ ಇರೋ ಹತ್ರ ಹೋಗೋಣ. ನೋಡ್ಕೊಂಡು ಮಾಮು ಅಡ್ಕಿದ್ದು ಹಾಕ್ಬಿಟ್ಟು ಹೆಂಗೈತೆ ಜಾಗ? ಚೆನ್ನಾಗಿದೆ. ಇನ್ನೂ ಚೆನ್ನಾಗಿತ್ತು. ಅದೇ ಹೇಳ್ತಾ ಇದ್ದೀನಿ, ಸಮ್ಮರಲ್ಲಿ ಬಂದಿರೋದು ನೀರೇ ಇಲ್ಲ. ಹುಷಾರು ಆಗ್ಲಿ ನೋಡಿ. ಆಮೇಲೆ ಇವಪ್ಪ ಬಟ್ಟೆ ಆಗೋಗೈತೆ. ಲೋಲನ ಇರ್ತಾವೆ ನೋಡು, ನಮ್ಮೂರು ಕೆರೆಗೆ ಆವಾಗ್ಲವೇ ಆವಾಗ್ಲು ಕಲ್ಲುಗಳ ಮಧ್ಯೆ ಅಲ್ಲಣ್ಣ. ನೋಡಿ ಗಾಯ್ಸ್ ಎಷ್ಟು ಚೆನ್ನಾಗಿದೆ ನೋಡಿ. ಇದು ಡ್ಯಾಮ್ದು ಮೆಕ್ಯಾನಿಸಮ್, ಗೇಟ್ಸ್ ಓಪನ್ ಆಗೋಕ್ಕೆ ಕ್ಲೋಸ್ ಮಾಡೋದಕ್ಕೆ. ಇದು ಲಿಫ್ಟ್ ಆಗುತ್ತೋ? ವಾವ್ ಸಕ್ಕತ್ತಾಗಿದೆ ನೋಡಿ. ಎಲ್ಲ ನಮ್ಮಮ್ಮ ನೋಡಿ ವಾರ್ನಿಂಗ್ ಆಗ್ತವ್ರೆ ಫೋಟೋ ಹಿಡಿ ಅಂದ್ಬಿಟ್ಟು. ಜಾಗ ಮಾತ್ರ ಸೂಪರ್ ಆಗಿದೆ. ನೀರು ತುಂಬ ಕಮ್ಮಿ, ಎಲ್ಪ ಪವು ನೆಲನೇ ಕಾಣಿಸ್ತಾ ಇಲ್ಲ. ನೀರು ಸಖತ್ ಕಡಿಮೆ ಇದೆ. ಸೊ ಅಷ್ಟೇ ಗಾಯ್ಸ್, ಇದು ಡ್ಯಾಮ್ ಮಾತ್ರ. ಇವಾಗ ನೆಕ್ಸ್ಟ್ ಡೆಸ್ಟಿನೇಷನ್ ಎಲ್ಲ ಹೋಗೋಣ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ಸಿಗರೇಟ್ಗಳು ಸೇದ್ಬಿಟ್ಟು ಎಲ್ಲ ಹಾಕಿದ್ದಾರೆ ನೋಡಿ. ನೋಡಿ ಇದು ನಮ್ಮ ದೇಶ ಅಂದರೆ ಇಂಥ ಜನಗಳು ಎಲ್ಲಿ ಸಿಗ್ತಾರೆ? ಹೊಡಿರಿ ಚಪ್ಪಾಳೆ. ಹಂಗೆ ನೋಡು, ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ ಇಂಥ ದೇಶದ ಬಗ್ಗೆ ಕೆಡ್ದ ಮಾತಾಡ್ತೀಯ ನೀನು. ನೋಡಿದ್ರಾ, ಇದು ನಮ್ಮ ದೇಶ ಅಂದರೆ. ಜಾಗ ಚೆನ್ನಾಗಿದೆ. ನೀವು ಬಂದಾಗ ಅದೇ ನಾನು ಹೇಳ್ದಂಗೆ ಕ್ಲೀನ್ಲಿನೆಸ್ ಮೇಂಟೈನ್ ಮಾಡಿ, ನೇಚರ್ನ ಹಾಳು ಮಾಡಬೇಡಿ ಅಷ್ಟೇ. ಇಲ್ಲಿ ನೋಡಿ ಪ್ಲಾಸ್ಟಿಕ್ ಕವರ್ಗಳೆಲ್ಲ ಹೆಂಗೆ ಬಿದ್ದಿದೆ ಎಲ್ಲ ಸುತ್ತ ಎಲ್ಲ ಬರೀ ಅದೇ. ಇಲ್ಲಿ ಬಿಯರ್ ಬಾಟಲ್ಲು, ವಿಸ್ಕಿ ಬಾಟಲ್ಗಳು, ಗ್ಲಾಸ್ ಬಾಟಲ್ಗಳು ಎಲ್ಲ ಇಲ್ಲಿ ನೋಡಿ ಇಲ್ಲಿ ಎಷ್ಟು ಪ್ಲಾಸ್ಟಿಕ್ ಕವರ್ಗಳಿದೆ. ಶುಡ್ ಬಿ ಎ ರೆಸ್ಪಾನ್ಸಿಬಲ್ ಸಿಟಿಸನ್ ಅಂದರೆ ಅದನ್ನೆಲ್ಲ ನಾವು ಅವಾಯ್ಡ್ ಮಾಡಬೇಕು. ಸೊ ನೋಡಿ, ಈ ಕಡೆ ಬಂದಾಗ ವಿಸಿಟ್ ಮಾಡಿ, ಜಾಗ ಚೆನ್ನಾಗಿದೆ. ಆದರೆ ನಿಮ್ಮ ಓನ್ ರಿಸ್ಕಲ್ಲಿ ಮತ್ತು ಜಾಗನ ಕ್ಲೀನ್ಲಿನೆಸ್ ಆಗಿ ಪ್ರೊಟೆಕ್ಟ್ ಮಾಡೋದನ್ನ ಕಲೀರಿ. ಸೊ ಬನ್ನಿ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗೋಣ ಇವಾಗ. ಸೊ ಇದು ಬಂದುಬಿಟ್ಟು ಮರಳವಾಡಿ ಬರುತ್ತೆ. ಹಾರೋಹಳ್ಳಿ ಫಾರೆಸ್ಟ್ ವಯ ಬರಬೇಕು. ಕನಕಪುರ ಮೇಲೂ ಬರ್ಬೋದು. ಮರಳವಾಡಿ ಇದು ಎಕ್ಸಾಕ್ಟಾಗಿ ಮರಳವಾಡಿ ಡ್ಯಾಮೇ ಇದು. ಸೊ ಯಾರನ್ನ ಗೂಗಲ್ ಮ್ಯಾಪ್ಸಲ್ಲಿ ಇದೆ, ಯಾರನ್ನ ಬರ್ಬೋದು. ಇಲ್ಲಿ ನೋಡಿ ಮರಗಳು ಎಷ್ಟು ಚೆನ್ನಾಗಿದೆ. ವಾವ್, ಈ ಕಡೆ ಎಲ್ಲ ಫುಲ್ ಬೆಟ್ಟ. ಅಯ್ಯೋ ಹಾಂ ನೋಡಿ, ಬೆಟ್ಟಗಳೆಲ್ಲ ಇದೆ ಹಿಂದೆಗಡೆ. ಪಿಕಾಕ್ ಎಲ್ಲ ಸೌಂಡ್ ಮಾಡ್ತಾಯಿದೆ ಇಲ್ಲಿ. ಅವೇ ಜಾಸ್ತಿ ಇದೆ ಗಾಯ್ಸ್. ಮಳೆ ಮಾನ್ಸೂನ್ ಟೈಮಲ್ಲಿ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ಡ್ಯಾಮ್ ಎಲ್ಲ ಓಪನ್ ಇರುತ್ತೆ. ನಾನು ಹೇಳ್ದಂಗೆ ವಿಸಿಟ್ ಅಟ್ ಯುವರ್ ಓನ್ ರಿಸ್ಕ್ ಅಷ್ಟೇ. ಸೊ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಇವಾಗಷ್ಟೇ ಬಂದಿದ್ದೀರಿ. ಇದು ಬಂದುಬಿಟ್ಟು ಕನಕಪುರ ಹತ್ರ ಇರೋ ಗುಂಡಾಂಜನೇಯ ಸ್ವಾಮಿ ದೇವಸ್ಥಾನ ಕ್ಲೋಸ್ ಆಗಿದೆ. ನಾನು ಬೇರೆ ನಾನ್ ವೆಜ್ ತಿಂದುಬಿಟ್ಟಿದ್ದೀನಿ. ಸೊ ದೇವಸ್ಥಾನಕ್ಕೆ ವಿಸಿಟ್ ಮಾಡೋಕ್ಕಾಗಲ್ಲ. ಇಲ್ಲಿ ಹಿಂದೆಗಡೆ ಇರೋದೇ ದೇವಸ್ಥಾನ ನೋಡಿ, ಅಲ್ಲಿ ಹಿಂದೆ ಇರೋದೇ ದೇವಸ್ಥಾನ. ಸೊ ಇದು ಬಂದು ದೇವಸ್ಥಾನದ ಕಲ್ಯಾಣಿ. ಫುಲ್ ಹೂವು ಎಲ್ಲ ಬಿದ್ದಿದೆ ನೋಡಿ. ಇಲ್ಲಿ ಕಲ್ಯಾಣಿ, ಇಲ್ಲೂ ಬರ್ಬೋದು ನೀವು. ಜಾಗ ತುಂಬ ಪೀಸ್ಫುಲ್ ಆಗಿದೆ, ಕ್ರೌಡೆಡ್ ಇರೋಲ್ಲ. ಫೆಸ್ಟಿವಲ್ ಟೈಮಲ್ಲಿ ಬಿಟ್ಟು ಬೇರೆ ಟೈಮಲ್ಲಿ ಯಾವಾಗ ನಾವು ವೀಕ್ಡೇಸ್ ವೀಕೆಂಡ್ಸ್ ಯಾವಾಗ ಬಂದ್ರೂ ಖಾಲಿನೇ ಇರುತ್ತೆ. ಸೊ ಒಂಥರ ಚೆನ್ನಾಗಿದೆ ಜಾಗ, ಪೀಸ್ಫುಲ್ಲಾಗಿ. ಪೀಸ್ ಆಫ್ ಮೈಂಡ್ ಇಷ್ಟಪಡೋರು
ಚಿಕ್ಕದು ಬೆಟ್ಟ, ಬಟ್ ಸೂಪರಾಗಿದೆ. ಸುತ್ತ ವೆದರು ಎಲ್ಲ ಶೂಟಿಂಗು ಯಾರನ್ನ ಫೋಟೋಶೂಟ್ಗೆ ಇಂಟ್ರೆಸ್ಟೆಡ್ ಇರೋರೆಲ್ಲ ಬಂದು ಶೂಟ್ ಮಾಡ್ಬೋದು. ನೋಡಿ ಜಾಗ ಫುಲ್ ಪೀಸು. ಇಲ್ಲಿ ಯಾವುದೋ ಒಂದು ಮರ ಇದೆ, ಈ ಕಡೆ ಒಂದು ಬೇವಿನ ಮರ ಏನೋ ಇದೆ, ಬೇವಿನ ಮರ ಇದೆ. ಸುತ್ತ ಕಾಂಪೌಂಡ್ ಹಾಕಿದ್ದಾರೆ. ಯಾರನ್ನ ಇಂಟ್ರೆಸ್ಟೆಡ್ ಇದ್ದು ಬರೋರಾದರೆ ಮ್ಯಾಪ್ ಇದೆ, ರಾವ್ಗಡ್ಲು ಗುಂಡಾಂಜನೇಯ ದೇವಸ್ಥಾನ ಅಂತ, ಸೊ ಬರ್ಬೋದು. ನೋಡಿ ರೋಡೆಲ್ಲ ಚೆನ್ನಾಗಿದೆ. ಇಲ್ಲಿ ಮುಂದೆ ಎಲ್ಲ ಹೋದರೆ ಒಳ್ಳೆ ವ್ಯೂ ಇದೆ. ನೋಡಿ ಇದೇ ಹೇಳಿದ್ದು ಮಂಟಪ. ಶೂಟಿಂಗೆಲ್ಲ ಯಾರನ್ನ ಈ ಟ್ರೆಡಿಷ್ನಲ್ ಶೂಟ್ಸು ಹುಡುಗಿರು ಇಂಟ್ರೆಸ್ಟೆಡ್ ಇರೋರು ಬರ್ಬೋದು. ಚೆನ್ನಾಗಿದೆ ಜಾಗ ಎಲ್ಲ. ಸೊ ಬನ್ನಿ ಮುಂದೆ ಹೋಗೋಣ. ಇಲ್ಲಿ ಇನ್ನೊಂದು ಸ್ವಲ್ಪ ಚೆನ್ನಾಗಿರೋದು, ಸುತ್ತ ಬೆಟ್ಟಗಳು, ಹಸು ಯಾವ್ದು ಅನ್ನೇ ನೋಡ್ತಾ ಇದೆ. ನೋಡಿ ಹಸು ಮೇಯ್ತಾ ಇದೆ ಇಲ್ಲಿ. ನೋಡಿ ವ್ಯೂ ಹೆಂಗಿದೆ. ಇಲ್ಲ ಹಿಂಗೆ ಬರ್ಬೋದು, ಕೆಳಗೋಗಕ್ಕಾಗಲ್ಲ. ನಮ್ಮಪ್ಪ ನೋಡಿ ಕಾರ್ ಎತ್ಕೊಂಡು ಹಿಂಗೆ ಬಂದ್ಬಿಡೋಣ ಅಂತ ಹೇಳ್ತವ್ರೆ, ಆದರೆ ಇಲ್ಲಿ ಜಾಗನೇ ಇಲ್ಲ. ನೋಡಿ ಇದು ಮಂಟಪ. ನೋಡಿ ಎಷ್ಟು ಪೀಸ್ಫುಲ್ ಆಗಿದೆ. ಇಲ್ಲಿ ಬಂದು ಕುತ್ಕೊಂಡು ಬ್ರೀಸ್ನ ಎಂಜಾಯ್ ಮಾಡ್ಬೋದು. ನೋಡಿ ಇಲ್ಲಿ ಯಾವುದೋ ಹಳೆ ಕಾಲದ್ದು ಏನೋ ಇದೆಲ್ಲ ಇದೆ. ನಾನು ಹೇಳ್ದಂಗೆ ಏನು ಪ್ಲಾಸ್ಟಿಕ್ ಎಲ್ಲ ಹಾಗೆ ಹಾಳು ಮಾಡಬೇಡಿ, ಬಂದು ವಿಸಿಟ್ ಮಾಡಿ ನೀವು ಎಂಜಾಯ್ ಮಾಡಿಕೊಂಡು ನೇಚರ್ನ ಅದೇ ಥರ ಇಟ್ಕೊಂಡು. ಸೂಪರ್ ಗಾಳಿ ಇದೆ ಮಾತ್ರ. ಬೆಂಗಳೂರಿನ ಭರ್ಜರಿಯಾಗಿದೆ, ಔಟ್ಸ್ಕರ್ಟ್ಸ್ ಆಫ್ ಬೆಂಗಳೂರು. ಸೊ ನೋಡಿ ಹಿಂದೆಲ್ಲ ಫುಲ್ ಬೆಟ್ಟ, ಫುಲ್ಲು ಮರಗಳು. ಸೊ ಅಷ್ಟೇ. ಇದು ಬಂದು ರಾವ್ಗಡ್ಲು ಗುಂಡಾಂಜನೇಯ ದೇವಸ್ಥಾನ. ನೋಡಿ ಅಲ್ಲೊಂದು ದೇವಸ್ಥಾನ ಇದೆ, ಅಲ್ಲಿ ಫುಲ್ಲು ವ್ಯೂ. ಇಲ್ಲಿಂದ ನಮ್ಮ ಬೆಂಗಳೂರು ಏನು ಸಕಾಲ ಕಾಣಿಸುತ್ತೆ ಗೊತ್ತಾ. ಇಲ್ಲಿ ನೈಸ್ ರೋಡಲ್ಲಿ ಒಂದು ಅಪಾರ್ಟ್ಮೆಂಟ್ ಇದೆ ದೊಡ್ಡದು, ಅದೆಲ್ಲ ಕಾಣಿಸುತ್ತೆ ಇಲ್ಲಿಂದ ಕ್ಲಿಯರಾಗಿ. ಸೊ ಇದು ಬಂದು ನಿಮಗೆ ಬನಾರ್ಘಟ್ಟ ಫಾರೆಸ್ಟ್ಗೆ, ಕಗ್ಲಿಪುರ ಫಾರೆಸ್ಟ್ಗೆಲ್ಲ ತುಂಬ ಹತ್ರ. ಅದಕ್ಕೆ ನಿಮಗೆ ಈ ಥರ ವ್ಯೂಸ್. ನೋಡಿ ಅಲ್ಲೆಲ್ಲ ಯಾವುದೋ ಅಪಾರ್ಟ್ಮೆಂಟ್ ಕಾಣಿಸ್ತಾ ಇದೆ ಹಿಂದೆ ಒಳಗೆ ಆ ಬೆಟ್ಟ ಪಕ್ಕದಲ್ಲಿ. ಸೊ ಬೆಂಗಳೂರೆಲ್ಲ ನೋಡಬೇಕಂದ್ರೆ ಒಂಥರ ಬೊಂಬಾಟ್ ಸ್ಪಾಟು, ಸೂಪರ್ ಜಾಗ. ಹಸು ಒಂದಿದೆ. ನೋಡಿದ ತಕ್ಷಣ ಓಡೋಗ್ತಾ ಇದೆ ಹಸು. ಅಲ್ಲಿ ಯಾರೋ ಒಯ್ ಅಂತ ಓಡಿಸ್ತವ್ರೆ. ಏನು ಮಾಡ್ತಾ ಇದೆಯಾ? ಜಾಗ ಮಾತ್ರ ಸೂಪರಾಗಿದೆ. ಸೆಕೆಂಡ್ ಥಾಟ್ ಇಲ್ದಿರ ಯಾವ ಥರ ಒಂದಿನ ಗಾಡಿ ಎತ್ಕೊಂಡು ಬಂದುಬಿಡಿ. ಸನ್ಸೆಟ್ಟು ಸನ್ರೈಸ್ ನೋಡೋದಕ್ಕೆ ಒಂಥರ ಕ್ರೇಜಿ ಸ್ಪಾಟ್, ಫುಲ್ ಕ್ರೇಜಿ ಸ್ಪಾಟು. ಇಂಟ್ರೆಸ್ಟೆಡ್ ಇರೋರು ಬರ್ಬೋದು. ಜಾಗ ಚೆನ್ನಾಗಿದೆ. ನೋಡಿ 4 ವೀಲರು ಬೆಟ್ಟ ಮೇಲೆಲ್ಲ ಬರುತ್ತೆ, ನಮ್ಮ ಇನ್ನೋವಾನೇ ಸಾಕ್ಷಿ ಅದಕ್ಕೆ. ಸೊ ಬನ್ನಿ ನೆಕ್ಸ್ಟ್ ಸ್ಪಾಟ್ಗೆ ಹೋಗೋಣ. ಇವಾಗ ನಮ್ಮ ಪಯಣ ಮನೆ ಕಡೆಗೆ ಅಲ್ಲ, ಇನ್ನೊಂದು ಜಾಗ ನೋಡಿದ್ರೆ ಹಂಗಿದೆ ನೋಡೋದು. ಇಲ್ಲ ಅಂದರೆ ಮನೆ ಕಡೆಗೆ ಇಲ್ಲ. ಟೈಮ್ ಹೋಗಿದೆ 4 o'clock ಆಗಿದೆ. ಸೊ ಅದು ನೋಡಿ ದೇವಸ್ಥಾನ, ಬೆಟ್ಟ ಇಳಿತಾ ಇವಾಗ. ಜಾಗ ಸೂಪರಾಗಿದೆ. ಯಾರನ್ನ ಯಾವ್ದಾದ್ರು ಬಂದು ಹೋಗೋಕ್ಕೆ. ಸೊ ಲಿಟರ್ ಮಾಡಬೇಡಿ ಅಷ್ಟೇ. ಜಾಗ ಮಾತ್ರ ಸೂಪರ್. ಈ ಕಡೆ ಒಂದು ಕೆರೆ ಇತ್ತು ಗಾಯ್ಸ್, ಅಲ್ಲಿ ಬರೋಣ ಅಂತ ಬಂದಿದ್ದು. ಕೆರೆಯಲ್ಲಿ ನೀರಿಲ್ಲ, ಸೊ ಅದಕ್ಕೆ ಪ್ಲ್ಯಾನ್ ಚೇಂಜ್ ಆಗಿ ಗೋಯಿಂಗ್ ಬ್ಯಾಕ್ ಟು ಬೆಂಗಳೂರು ಮನೆಗೆ. ನೋಡ್ಕೊಂಬಿಡಿ ಹಂಗೆ ವ್ಯೂ ಎಲ್ಲ ಫುಲ್ಲು ಗದ್ದೆಗಳು ಹೊಲಗಳು ಇದೆ ಅಷ್ಟೇ, ಇನ್ನೇನಿಲ್ಲ. ಜಾಸ್ತಿ ಏನು ನೋಡಿಲ್ಲ ಇವತ್ತು. ಸೊ ಅಷ್ಟೇ.
ಬ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಪ್ರೀವಿಯಸ್ ಬ್ಲಾಗ್ನ ಲಿಂಕು ಡಿಸ್ಕ್ರಿಪ್ಷನ್ ಇದೆ, ಸೊ ಅದನ್ನು ಚೆಕ್ಔಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲೀಸ್ಗೆಲ್ಲ ಶೇರ್ ಮಾಡಿಬಿಡಿ. ಥ್ಯಾಂಕ್ ಯು.